ಹಲೋ ಫ್ರೆಂಡ್ಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಬಂದು ಗೌರಿ ಗಣೇಶ ಹಬ್ಬ ಆಯಿತು ಆ್ಯಂಡ್ ಇಲ್ಲಿ ನೋಡ್ಬೋದು ಲಡ್ಡುಮ್ಮ ಕೂಡ ಬೇಗ ಎದ್ದಿದ್ದ. ಯೂಶ್ವಲಿ ಲಡ್ಡುಮ್ಮ ಬೇಗನೆ ಎದ್ಬಿಡ್ತಾನೆ, ಒಂದು 7-7:30 ಎದ್ಬಿಡ್ತಾನೆ. ನಾನು ಮಲಗಿದ್ರು ಅವ್ನು ಮಲಗಿರಲ್ಲ, ನಾನು ಅವ್ನು ಎಬ್ಬರಿಸ್ಬಿಡ್ತಾನೆ. ಸೊ ನಾನು ಎದ್ಬಿಡ್ತೀನಿ ಆ್ಯಂಡ್ ಎದ್ದ ತಕ್ಷಣ ಸ್ವಲ್ಪ ಫ್ರೆಶ್ ಎಲ್ಲ ಆದೆ. ಆ್ಯಂಡ್ ಇವಾಗ ನಾನು ಪಕ್ಕದ ಮನೆಗೆ ಹೋಗ್ತಾಯಿದ್ದೀನಿ, ಅಂದರೆ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ರಂಗೋಲಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಂತ. ಸೊ ಬಂದೆ ಆ್ಯಂಡ್ ಆಲ್ರೆಡಿ ತಿಂಡಿ ಇದೆಲ್ಲ ಆಗೋಗಿತ್ತು, ತಿಂಡಿ ಎಲ್ಲ ಮಾಡಿಟ್ಟಿದ್ರು ನಮ್ಮ ಅತ್ತೆ. ಸೊ ಅವ್ರದ್ದೆಲ್ಲ ತಿಂಡಿ ಕೂಡ ಆಗಿತ್ತು, ಅದಕ್ಕೆ ಲಡ್ಡುಮ್ಮನ ಅವ್ರ ಕೈಲಿ ಕೊಟ್ಬಿಟ್ಟೆ ಅವ್ರು ಆಟ ಆಡಿಸ್ತಾ ಇದ್ರು. ಆ್ಯಂಡ್ ನಾನಿಲ್ಲಿ ಪಾತ್ರೆ ಬೆಳಗ್ತಾ ಇದ್ದೀನಿ. ಸೊ ಯೂಶ್ವಲಿ ಅಡುಗೆ ಕೆಲಸ ನಮ್ಮ ಅತ್ತೆನೇ ಮಾಡೋದು ಆ್ಯಂಡ್ ನಾನು ಪಾತ್ರೆ ಕೆಲಸ ಮಾಡ್ಕೋತೀನಿ. ಕೆಲವೊಂದು ಸತಿ ಲಡ್ಡುನ ನಾನು ಎತ್ಕೊಂಡಿದ್ರೆ ಅವರು ಕೆಲಸ ಮಾಡ್ಕೋತಾರೆ. ಸೊ ಆ ಥರ ಫ್ರೆಂಡ್ಸ್. ಆ್ಯಂಡ್ ಎಸ್, ಲಡ್ಡುಮನ ನಾನು ಎದ್ದ ತಕ್ಷಣ ಏನು ಸ್ನಾನ ಮಾಡಿಸಲ್ಲ, ಸ್ವಲ್ಪ ಫೀಡಿಂಗ್ ಎಲ್ಲ ಮಾಡಿ ಸರಿ ತಿನ್ನಿಸ್ಬಿಟ್ಟು ಅದಾದಮೇಲೆ ನಾನು ಸ್ನಾನ ಮಾಡಿಸೋದು. ಅಂದರೆ ತಿಂದ ತಕ್ಷಣ ಸ್ನಾನ ಮಾಡಿಸಲ್ಲ, ಒಂದು ಸ್ವಲ್ಪ ಟೈಮ್ ಕೊಟ್ಟಾದ್ಮೇಲೆ ಸ್ನಾನ ಮಾಡಿಸ್ತೀನಿ. ಬಿಕಾಸ್ ಒಂದು ಪಾಟಿ ಎಲ್ಲ ಮುಗಿಲಿ, ಫುಲ್ ನೀಟಾಗಿ ಕ್ಲೀನಾಗಿ ಸ್ನಾನ ಮಾಡಿಸೋಣ, ಆ ಥರ ನನ್ನ ಕಾನ್ಸೆಪ್ಟು. ಕೆಲವೊಂದು ಸತಿ ಏನಾದರೂ ಬೇಗ ಎಲ್ಲಾದರೂ ಹೋಗಬೇಕು, ಆ ಥರ ಏನಾದರೂ ಕೆಲಸ ಇದೆ, ನಾನು ಬೇಗನೆ ಸ್ನಾನ ಮಾಡಿಸ್ತೀನಿ ಲಡ್ಡುಮಗೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಪಾತ್ರೆ ಬೆಳಗ್ತಾ ಹಾಗೆ ಸರಿ ಕೂಡ ಮಾಡಬೇಕಿತ್ತು, ಬಿಕಾಸ್ ಆಲ್ರೆಡಿ ಟೈಮ್ ಆಗ್ತಾಯಿತ್ತಲ್ವ, ಅದಕ್ಕೇ ಫ್ರೆಂಡ್ಸ್. ಸೊ ಬನ್ನಿ, ಆಲ್ರೆಡಿ ನಾನು ಸರಿ ರೆಸಿಪಿನ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂತ. ಸೊ ಮತ್ತೇನೋ ತೋರಿಸ್ತೀನಿ ನಿಮಗೆ. ಆ್ಯಂಡ್ ತುಂಬ ಜನ ಕೇಳಿದ್ರಿ ಲಡ್ಡುಮ್ಮದು ನೀವು ರೂಟೀನ್ ತೋರಿಸಿ, ಏನು ತಿನ್ನಿಸ್ತೀರಾ ಹಾಗೆ ಹೀಗೆ ಅಂತ. ಸೊ ನಾನು ಆಲ್ರೆಡಿ ತೋರಿಸಿದ್ದೀನಿ, ಬಟ್ ಏನಪ್ಪ ಅಂತಂದರೆ ನಾನು ಥಂಬ್ನೇಲಲ್ಲಿ ಫುಡ್ ರೂಟೀನ್ ಆಫ್ ಬೇಬಿ ಅಂತ ಹಾಕಲ್ವೇನೋ, ಅದಕ್ಕೆ ನಿಮಗೆ ಅದು ಗೊತ್ತಾಗಲ್ಲ. ಆ್ಯಂಡ್ ಮೇ ಬಿ ಕೆಲವೊಬ್ಬರು ಸ್ಕಿಪ್ ಮಾಡ್ತೀರಾ, ಗೊತ್ತಾಗ್ತಿಲ್ಲ ನನಗೆ. ಸೊ ನಂಗೆ ಅದು ಪದೇ ರಿಕ್ವೆಸ್ಟ್ ಬರ್ತಾನೆ ಇದೆ, ನೀವು ಮಾಡೇ ಇಲ್ಲ, ಮಾಡಿ ತೋರಿಸಿ ಅಂತ. ಬಟ್ ನಾನು ಆಲ್ರೆಡಿ ತೋರಿಸಿದ್ದೀನಿ. ಬಟ್ ಮತ್ತೆ ಇನ್ನೊಂದ್ಸತಿ ಯಾವಾಗಲಾದರೂ ಲಡ್ಡುದೇ ಅಂತಲೇ ಫುಲ್ ಡೇ ಟು ನೈಟ್ ಅವ್ನು ಯಾವ ಥರ ಇರ್ತಾನೆ, ಏನು ತಿನ್ನಿಸ್ತೀನಿ, ಏನೇನು ಮಾಡ್ತಾನೆ, ಅದು ಖಂಡಿತವಾಗ್ಲೂ ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ರಾಗಿ ಸರಿ ಕೂಡ ಅಲ್ಲ, ನಮ್ಮ ಮಮ್ಮಿ ಬರೀ ರಾಗಿ ಹಸಿಟ್ಟನ್ನ ಹಾಕಲ್ಲ, ಅದರೊಳಗೆ ಅಂತಲೇ 21-22 ಥರದ ಕಾಳುಗಳು, ಬೇರೆ ಥರದ ಕಾಳುಗಳೆಲ್ಲ ಹಾಕಿ ಅದನ್ನ ಮಿಲ್ ಮಾಡಿಸೋದು. ಸೊ ತುಂಬಾ ಆರೋಗ್ಯವಾದಂತಂದೇ ಹೇಳ್ಬೋದು ಮಕ್ಕಳಿಗೆ. ಅದರಲ್ಲೇ ಫೈಬರು, ಪ್ರೋಟೀನು, ವಿಟಮಿನ್ ಎಲ್ಲನೂ ಇದೆ. ಸೊ ನಾನು ಆಲ್ರೆಡಿ ಈ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ, ಬೇಕಾದ್ರೆ ನೀವು ಚೆಕ್ಔಟ್ ಮಾಡ್ಕೋಬಹುದು. ಆ್ಯಂಡ್ ಇವಾಗ ನಾನು ಒಂದು 2-3 ಸ್ಪೂನಷ್ಟು ರಾಗಿ ಸರಿನ ತಗೋತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ನೀರು ಬೆರೆಸ್ತಿರೋದು. ಆ್ಯಂಡ್ ಒಂದು ಸ್ವಲ್ಪ ಹಾಲು ತೊಗೋಬೇಕು ಫ್ರೆಂಡ್ಸ್, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಆ್ಯಂಡ್ ಮೆಜರ್ಮೆಂಟ್ ಪ್ರಕಾರ ಹೇಳಬೇಕು ಅಂದರೆ, ಎಕ್ಸಾಂಪಲ್ಗೆ ನೀವು ಅರ್ಧ ಲೋಟ ಅಷ್ಟು ಹಾಲು ತೊಗೊಂಡ್ರೆ ಅದಕ್ಕೆ 1 ಲೋಟ ಅಷ್ಟು ನೀರು ಆಗಬೇಕು. ಸೊ ಬೇಸಿಕಲಿ ಹಾಲು ನೀರಿಗಿಂತ ಜಾಸ್ತಿ ಇರಬೇಕು, ಒಂದು 1 to ಡಬಲ್ ಆಗಿರಬೇಕು ಅಂತಲೇ ಹೇಳ್ಬೋದು. ಆ್ಯಂಡ್ ನನಗೆ ತುಂಬ ಜನ ಹೇಳ್ತೀರಾ ಮಕ್ಕಳಿಗೆ ಹಾಲು ಇಷ್ಟು ಬೇಗ ಕೊಡಬಾರ್ದಲ್ವಾ ಅಂತ. ಸೊ 1 year ಆದಮೇಲೆ, 1 ವರ್ಷ ಆದಮೇಲೆ ಮಕ್ಕಳಿಗೆ ಹಾಲು ಕೊಡಬಹುದು. ಅಂದರೆ ನೀರು ಜಾಸ್ತಿ ಇರಬೇಕು, ಅದರಲ್ಲಿ ನೀರು ಮಿಕ್ಸ್ ಜಾಸ್ತಿ ಇರಬೇಕು, ಹಾಗೆ ಗಟ್ಟಿಯಲ್ಲಿ ಕೊಡಬಾರ್ದು. ಬಟ್ ನೀವು ಯಾವುದಕ್ಕೂ ಒಂದ್ಸತಿ ಡಾಕ್ಟರ್ ಹತ್ರ ಕೇಳಿ ನೀವು ಈ ಥರ ಮಾಡ್ಕೋಬೋದು ಫ್ರೆಂಡ್ಸ್. ಅಥವಾ ಹಾಲಿಲ್ದಲೇ ಬರೀ ನೀರಲ್ಲಿ ಕೂಡ ನೀವು ಸರಿನಾ ಮಾಡಿಕೊಂಡು ಮಕ್ಳಿಗೆ ಕೊಡ್ಬೋದು. ಸೊ ಇವಾಗ ನಾನು ಗಂಟು ಆಗದೇ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಫುಲ್ ಗಂಟೆಲ್ಲ ಇರುತ್ತಲ್ಲ, ಅದನ್ನ ಗಂಟೆಲ್ಲ ಇದು ಮಾಡಿಕೊಂಡು. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ನಾನು ಸ್ಟವಲ್ಲಿ ಇಡ್ತೀನಿ. ಸೊ ಈ ಥರ ನಾನು ರಾಗಿ ಸರಿನಾ ಮಾಡ್ತೀನಿ. ಸೊ ನೋಡಿದ್ರಲ್ಲ ಸರಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಆ್ಯಂಡ್ ಇವಾಗ 1 ಸ್ಪೂನಷ್ಟು ತುಪ್ಪ ಹಾಕಿ ಮತ್ತೆ ಅದನ್ನ ಮಿಕ್ಸ್ ಮಾಡ್ಕೋತೀನಿ ಆ್ಯಂಡ್ ಆರಕ್ಕೆ ಇಡ್ತೀನಿ. ಸೊ ಇದೇ ನಮ್ಮ ಲಡ್ಡುಮಗೆ ತಿನ್ನಿಸೋದು ಬೆಳಗ್ಗೆ ತಿಂಡಿಗೆ ಅಂತಂದರೆ ಒಂದು 9:30-10 ಗಂಟೆಗೆ ತಿನ್ನಿಸ್ತೀನಿ. ಮತ್ತು ನೈಟು ಊಟಕ್ಕೆ ಅಂತ ಒಂದು 8 ಗಂಟೆ 8:30 ಹಂಗೆ ತಿನ್ನಿಸ್ತೀನಿ ಫ್ರೆಂಡ್ಸ್. ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ ಲಡ್ಡುಮಗೆ ನಾನು ಖಿಚಡಿ ಮಾಡ್ತೀನಿ. ಮತ್ತು ಸಂಜೆ ಟೈಮು ಬಾಳೆಹಣ್ಣು ಆಗಿರಲಿ, ಪಪ್ಪಾಯ ಆಗಿರಲಿ, ಈ ಥರ ಫ್ರೂಟ್ಸ್ನೆಲ್ಲ ಕೊಡ್ತೀನಿ. ಆ್ಯಂಡ್ ಸಮ್ ಟೈಮ್ಸ್ ಎಲ್ಲ ಹಾಲು ಕೂಡ ಕೊಡ್ತೀನಿ. ಹಾಲಲ್ಲಿ ನೀರು ಜಾಸ್ತಿ ಮಿಕ್ಸ್ ಮಾಡಿಕೊಡ್ತೀನಿ. ಸೊ ಇದು ಬಂದು ಲಡ್ಡುಮದು ಫುಡ್ ರೂಟೀನು. ಆ್ಯಂಡ್ ಇವಾಗ ಇಲ್ಲಿ ನೋಡ್ಬೋದು ಪೂಜೆ ಮಾಡ್ತಾಯಿದ್ದೀನಿ.
ಸೊ ಲೈಕ್ ತವ್ರ ಮನೆ ಬಾಗಿನ ಏನು ಸಿಕ್ಕಿರುತ್ತಲ್ವ, ಸೊ ಅದನ್ನ ಇಟ್ಟು ಮತ್ತೆ ಪೂಜೆ ಮಾಡಬೇಕು ಹಬ್ಬದ ದಿವಸ. ಸೊ ನಾನು ಈ ಥರ ಮರಕ್ಕೆ ಅರ್ಶಿನ ಕುಂಕುಮ ಹೂವು ಎಲೆಡಿಕೆ ಹಣ್ಣು ಸೀರೆ ಎಲ್ಲ ಇಟ್ಟು ನೀಟಾಗಿ ಜೋಡಿಸಿ ಪೂಜೆ ಮಾಡ್ತೀನಿ. ಆಲ್ರೆಡಿ ಪೂಜೆ ಮಾಡಿದ್ರು ರಮ್ಯ ಅಕ್ಕ, ಬಟ್ ನಾನು ಅಂದರೆ ತವ್ರ ಮನೆ ಬಾಗಿನ ಇಟ್ಟಿರಲಿಲ್ವಲ್ಲ, ಸೊ ಮತ್ತೆ ನಾನು ಅದನ್ನ ಇಟ್ಟು ಪೂಜೆ ಮಾಡ್ತಿರೋದು. ಸೊ ನಾವು ಈ ಥರ ಫಾಲೋ ಮಾಡ್ತೀವಿ ಫ್ರೆಂಡ್ಸ್. ಕೆಲವೊಬ್ಬರು ನನಗೆ ಇವಾಗ ಗೊತ್ತಾಯಿತು, ಕೆಲವೊಬ್ಬರು ತಟ್ಟೆಯಲ್ಲಿ ಸಹ ಬಾಗಿನ ಕೊಡ್ತಾರೆ, ಮರದಲ್ಲಿ ಕೊಡಲ್ಲ. ಸೊ ಒಬ್ಬೊಬ್ಬರು ಕಡೆ ಒಂದೊಂದು ಥರ ಫಾಲೋ ಮಾಡ್ತಾರೆ. ಸೊ ನಾವು ಅಂದರೆ ಮಮ್ಮಿ ನಮಗೆ ಮರದಲ್ಲಿ ಕೊಟ್ಟಿದ್ರು. ಸೊ ನನಗೆ ಏನಪ್ಪ ಅಂದರೆ ತಟ್ಟೆಗೆ ಜಾಸ್ತಿ ಈ ಥರ ಮರದಲ್ಲಿ ಕೊಡ್ತಾರಲ್ಲ, ಅದೇ ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬಾ ಖುಷಿ ಆಯಿತು ಅವತ್ತಿನ ದಿವಸ. ಆ್ಯಂಡ್ ನನಗೆ ಕೆಲವೊಬ್ರು ಎಲ್ಲ ಕಾಮೆಂಟ್ಸ್ ಕೂಡ ಬಂದಿದ್ದು ನನಗೆ ತುಂಬ ಜನದಿಂದ ಸೀರೆ ತೋರಿಸಿ ಅಂತ. ಸೊ ಎಸ್, ಅಪ್ಕಮಿಂಗ್ ಬ್ಲಾಗಲ್ಲಿ ಸೀರೆ ತೋರಿಸ್ತೀನಿ. ನಾನು ಅದನ್ನ ಶೂಟ್ ಮಾಡದೆ ಮರ್ತುಬಿಟ್ಟೆ, ಅದನ್ನ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಒಂದು ಸತಿ. ಆ್ಯಂಡ್ ಎಷ್ಟೊಂದು ಜನ ಇದು ಸಹ ಕಾಮೆಂಟ್ ಮಾಡಿದರು, ನಮ್ಮ ಕಡೆ ಈ ಒಂದು ಸಂಪ್ರದಾಯನ ಫಾಲೋ ಮಾಡಲ್ಲ ಅಂತ. ನಾನು ಮಂಗಳೂರು ಕಡೆ ಅನ್ಕೋತೀನಿ, ಬಿಕಾಸ್ ಅವರೇ ಒಬ್ಬರು ಕಾಮೆಂಟ್ ಮಾಡಿದ್ರು, ನಾವು ಮಂಗಳೂರವರು ನಾವು ಈ ಥರ ಸಂಪ್ರದಾಯ ಫಾಲೋ ಮಾಡಲ್ಲ, ಬಟ್ ತುಂಬ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ, ಖುಷಿ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕೆಲವೊಬ್ರು ತುಂಬ ಬೇಜಾರು ಮಾಡಿಕೊಂಡು ಕಾಮೆಂಟ್ ಮಾಡಿದರು, ನಮಗೆ ಈ ಬಾಗಿನ ಸಿಕ್ಕಿಲ್ಲ, ತವ್ರ ಮನೆ ಬಾಗಿನ ಸಿಕ್ಕಿಲ್ಲ, ನಮಗೆ ಬೇಜಾರಾಗ್ತಾಯಿದೆ, ನಮಗೆ ಅದೃಷ್ಟ ಇಲ್ಲ ಆ ಥರ ಎಲ್ಲ. ಸೊ ಪ್ಲೀಸ್ ಫ್ರೆಂಡ್ಸ್, ಯಾರೂ ಬೇಜಾರು ಮಾಡ್ಕೋಬೇಡಿ. ನಿಮಗೆ ಬಾಗಿನ ಸಿಕ್ಕಿಲ್ಲ ಅಂತಂದರೆ ನೀವೇ ಅಪ್ಪ ಅಮ್ಮ ಮನೆಗೆ ಹೋಗಿ ಹಣ್ಣು ಎಲ್ಲ ತೊಗೊಂಡು ಹೋಗಿ, ಅವ್ರಿಗೂ ಒಂಥರ ಖುಷಿ ಆಗುತ್ತೆ, ಒಂಥರ ಸರ್ಪ್ರೈಸ್ ವಿಸಿಟ್ ಆಗುತ್ತೆ ಅಲ್ವಾ. ಮೇ ಬಿ ಅವ್ರು ದೂರ ಇದ್ದಾರೆ, ಅಥವಾ ಏನೋ ಕೆಲಸ ಆಯಿತು ಕೊಡೋಕ್ಕಾಗಿಲ್ಲ, ಕೆಲವೊಂದು ರೀಸನ್ಸ್ನ ಇರುತ್ತೆ, ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇ. ನನಗಿವಾಗ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಇಲ್ಲಿ ನಾನು ಗಮನಿಸ್ತಾ ಇದ್ದೀನಲ್ಲ, ನನಗೆ ಇವಾಗ ಅನಿಸ್ತಾ ಇದೆ 2 ಮರನೂ ಒಟ್ಟಿಗೆ ಇಡಬೇಕಿತ್ತು ಅಂತ. ಅಂದರೆ ನನಗೆ ಏನಪ್ಪ ಅಂದರೆ ಚೇರ್ ಮೇಲೆ ಬರೀ ಒಂದೇ ಮರ ಇಡ್ಬೋದಿತ್ತು, ಜಾಗ ಇರಲಿಲ್ಲ. ಸೊ ಅದಕ್ಕೆ ಒಂದು ಮರ ಮೇಲ್ಗಡೆ ಚೇರ್ ಮೇಲೆ, ಇನ್ನೊಂದು ಮರ ಕೆಳಗಡೆ ಇಟ್ಟಿದೆ. ಬಟ್ ನೆಕ್ಸ್ಟ್ ಟೈಮಿಂದ 2 ಒಟ್ಟಿಗೆ ಈ ಥರ ಇಟ್ಬಿಟ್ಟೆ ಪೂಜೆ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಅಮ್ಮನ ಮನೆಗೆ ಬಂದೆ, ಬಿಕಾಸ್ ಸ್ವಲ್ಪ ಶೂಟ್ ಎಲ್ಲ ಇತ್ತು ಅದಕ್ಕೋಸ್ಕರನೇ. ಆ್ಯಂಡ್ ಇವಾಗ ರೆಡಿ ಆಗೋಕ್ಕೆ ನಾನು ಫಸ್ಟು ಯೂಸ್ ಮಾಡ್ತಿರೋದು ಎಗ್ಯಾರೋ ಅವರ ಈ ಒಂದು ಹೇರ್ ಸ್ಟ್ರೈಟ್ನರ್ ಕೋಂಬು ಅಂತ. ಸೊ ಇದು ತುಂಬಾ ಈಸಿ ಟು ಯೂಸ್ ಆಗುವಂಥ ನ್ಯಾಚುರಲ್ ಲುಕ್ ಕೊಡುತ್ತೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಪ್ಪ ಅಂತಂದರೆ, ಈ ಒಂದು ಎಗ್ಯಾರೋ ಸ್ಟ್ರೈಟ್ನರಿಂದ ನನಗೆ ಒಂದು ಎಗ್ಯಾರೋದು ಗ್ಲವ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಅದು ಒಂದು ಫಾರ್ ಅ ಸೇಫ್ಟಿ ಪರ್ಪಸ್, ಲೈಕ್ ಹೀಟ್ ಆಗಿರುತ್ತಲ್ಲ, ಸೊ ನಮ್ಮ ಕೈ ಸುಡಬಾರ್ದು, ಅದರ ಸೇಫ್ಟಿಗೋಸ್ಕರ. ಆ್ಯಂಡ್ ಇದರಲ್ಲಿ ಎಲ್ಲ ಫ್ರೆಂಡ್ಸ್ ನಮಗೆ 5 ಟೆಂಪ್ರೇಚರ್ ಸೆಟ್ಟಿಂಗ್ಸ್ ಅಪ್ ಟು 210 ಡಿಗ್ರಿ ಸೆಲ್ಸಿಯಸ್ವರೆಗೂ ಇದೆ. PTC ಹೀಟಿಂಗ್ ಎಲಿಮೆಂಟ್ ಇದೆ, ಆಟೋ ಶಟ್ ಆಫ್ ಇದೆ, ಹಾಗೂ ಪ್ಯಾಡಲ್ ಡಿಸೈನ್ ಕೂಡ ಇದೆ. ಸೊ ತುಂಬಾ ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ತುಂಬ ಟೈಮಿಂದ ನಾನು ಎಗ್ಯಾರೋದೇ ಜಾಸ್ತಿ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು ಕೂಡ. ಸೊ ನೋಡ್ತಾ ಇದ್ರಲ್ಲ ನನ್ನ ಹೇರ್ ಎಷ್ಟು ಚೆನ್ನಾಗಿ ಒಂಥರ ನ್ಯಾಚುರಲ್ ಆಗಿ ಒಂಥರ ಫ್ಲಾಂಟ್ ಆಗ್ತಿದೆ ಅಂತ. ಸೊ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ ಫ್ರೆಂಡ್ಸ್. ನೀವು ಏನಾದರೂ ಬೇಕಾದ್ರೆ ಪರ್ಚೇಸ್ ಮಾಡ್ಕೋಬೇಕು ಅಂತಂದರೆ ನನ್ನ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡ್ಕೋಬೋದು, ಅಲ್ಲಿ ಪರ್ಚೇಸ್ ಲಿಂಕ್ನ ಕೊಟ್ಟಿದ್ದೀನಿ. ಆ್ಯಂಡ್ ಇವಾಗ ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಅಮ್ಮನ ಮನೆಗೆ ಬಂದೆ. ಸೊ ಯೂಶ್ವಲಿ ಅಂದರೆ ಮಮ್ಮಿ ತುಂಬ ಮಿಸ್ ಮಾಡ್ಕೋತಾರೆ ಮಕ್ಕಳನ್ನೆಲ್ಲ. ಸೊ ನಾನು ಅವಾಗ ಬಂದುಬಿಟ್ಟು ಲಡ್ಡುಮಾಗಿ ತೋರಿಸ್ತಾನೆ ಇರ್ತೀನಿ. ಸೊ ಸುಮಾರು ದಿವಸ ಕೂಡ ಆಗಿತ್ತಲ್ವ ಅಮ್ಮನ ಮನೆಗೆ ಹೋಗಿರಲಿಲ್ಲ. ಆ್ಯಂಡ್ ಮಮ್ಮಿ ಹಬ್ಬಕ್ಕೆ ಕೂಡ ಕರೆದಿದ್ರು. ಸೊ ನಮ್ಮ ಅತ್ತೆ ಮನೇಲಿ ಹಬ್ಬ ಮಾಡಲ್ಲ ಈ ವರ್ಷ, ಬಿಕಾಸ್ ನಮ್ಮ ಒಬ್ಬರು ಕ್ಲೋಸ್ ರಿಲೇಟಿವ್ ತೀರೋಗಿದ್ರು. ಸೊ 1 ವರ್ಷ ತನಕ ನಾವು ಹಬ್ಬ ಮಾಡೋಂಗೆ ಇತ್ತಿಲ್ಲ. ಆ್ಯಂಡ್ ಇಲ್ಲಿ ನೋಡ್ಬೋದು, ಅಕ್ಕ ಒಂದು ಫೋನಲ್ಲಿ ವಿಡಿಯೋ ಕಾಲ್ ಮಾಡಿದ್ದಾಳೆ, ಆ್ಯಂಡ್ ನಂದು ಒಂದು ಫೋನಲ್ಲಿ ವಿಡಿಯೋ ಕಾಲ್ ಮಾಡಿದ್ದಾಳೆ. ನಿಜವಾಗ್ಲೂ ನನಗೆ ಎಷ್ಟು ಕಾಮಿಡಿ ಅನಿಸ್ತಾ ಇತ್ತು ಅಂದರೆ ಕೇಳಬೇಡಿ. ಆ್ಯಂಡ್ ಹಂಗೆ ನಂದು ಅಂದರೆ ಈ ಒಂದು ಫೋನಿಂದ ಆ ಒಂದು ಫೋನ್ಗೆ ಇಬ್ಬರು ಕಿತ್ತಾಡ್ತಾ ಇದ್ರು, ಯಾವುದೋ ವಿಷಯಕ್ಕೆ ಗೊತ್ತಿಲ್ಲ. ನಂಗೆ ನಿಜ ಅಷ್ಟು ನಗು ಬರ್ತಾಯಿತ್ತು. ಅಂದ್ಕೊಂಡೆ ನಾನು ನಿಮಗೆ ವಾಯ್ಸ್ ಅಂದರೆ ಫುಲ್ ಕಂಪ್ಲೀಟಾಗಿ ರಿಯಲ್ ಆಗೆಲ್ಲ ತೋರಿಸಲ್ಲ ಅಂತ. ಬಟ್ ಅದೇನು ಗೊತ್ತಾ, ಕೆಲವೊಂದು ಅಷ್ಟೊಂದು ಓಪನ್ ಆಗಿ ತೋರ್ಸೋಕ್ಕಾಗಲ್ಲ. ಸರಿ ಆಯಿತು ಅಂತ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇವಾಗ. ಆ್ಯಂಡ್ ಇನ್ನೊಂದು ಫ್ರೆಂಡ್ಸ್, ನಿಜವಾಗ್ಲೂ ನಾವು ಎಷ್ಟೇ ದೂರ ಇದ್ದರೂ ಕೂಡ ಏನೋ ಒಂಥರ ಹತ್ತಿರ ಇದ್ದೀವಿ ಥರನೇ ನಮಗೆ ಫೀಲ್ ಆಗುತ್ತೆ. ಬಿಕಾಸ್ ನಾವು ಏನು ಅರ್ಧ ಗಂಟೆಗೂ ಫೋನ್ ಮಾಡ್ತಾನೆ ಇರ್ತೀವಿ. ಅಂದರೆ ಏನೇ ಆಗಲಿ, ಅಥವಾ ಫೋನಲ್ಲಿ ಮಾತಾಡಿಲ್ಲ ಅಂತಂದ್ರು ಫ್ರೆಂಡ್ಸ್ ನೀವು ನಂಬಲ್ಲ, ಸುಮ್ಮನೆ ಹಂಗೆ ಫೋನ್ ಇಟ್ಬಿಟ್ಟು ಫೋನಲ್ಲೇ ಇರ್ತೀವಿ, ಹಂಗೆ ಕಾಲ್ ಆನ್ಲೈನೇ ಇರ್ತೀವಿ ನಾವು ಆ ಥರ. ಇಲ್ಲಿ ಎಲ್ಲ ಯಾರನ್ನ ಇನ್ವೈಟ್ ಮಾಡಬೇಕು ಅಂತ ಒಂದು ಲಿಸ್ಟ್ ಹಾಕೊಂಡಿದ್ದಾರೆ. ಸೊ ಇಷ್ಟು ಚೆನ್ನಾಗಿ ಕರಿಬೇಕು ಅಂತ. ಚುಂಪು, ಕಸ್ತೂರಿ.
ಆ್ಯಂಡ್ ಇಲ್ಲಿ ನೋಡ್ಬೋದು ನಮ್ಮ ಲಿಸ್ಟ್ ಹಾಕ್ಬೇಕಾದ್ರೆ ನಮ್ಮ ಲಡ್ಡುಮ ಕಸ್ತೂರಿ ಇದಾನಲ್ಲ, ಸೊ ಅವ್ನು ಲಿಸ್ಟ್ ಹಾಕಕ್ಕೆ ಬಿಡ್ತಾನೆ ಇಲ್ಲ. ಅವ್ನಿಗೆ ಪೆನ್ ಬೇಕಿತ್ತು, ಪೆನ್ನು ಹಾಗೂ ಬುಕ್ಕು. ಸೊ ನಾನು ಲಡ್ಡುಮಗೆ ಕೆಲವೊಂದು ಸತಿ ಇಲ್ಲ, ಇತ್ತೀಚೆಗೆ ಜಾಸ್ತಿ ಕಸ್ತೂರಿ ಅಂತ ಕರಿತೀನಿ. ಅದೇನೋ ಗೊತ್ತಿಲ್ಲ, ನನಗೆ ಕಸ್ತೂರಿ ಅನ್ನ ಕರೆಯೋಕ್ಕೆ ತುಂಬಾ ಇಷ್ಟ. ಅದಕ್ಕೆ ಕಸ್ತೂರಿ, ಚುಂಪಿ, ಕುಂಪಿ ಏನೇನೋ ಕರಿತಾನೆ ಇರ್ತೀನಿ. ತುಂಬ ಒಂಥರ ಕ್ಯೂಟಿ ಅವನು. ಆ್ಯಂಡ್ ಸೊ ಲಿಸ್ಟ್ ಹಾಕಬೇಕಾದ್ರೆ ಒಂದೊಂದು ಹೆಸರು ಕೂಡ ನೆನಪಾಯಿತು. ಆ್ಯಂಡ್ ಏನು ತುಂಬ ಜನನ ಕರಿತಾ ಇದ್ದೀವಿ ಆ ಥರ ಏನೂ ಇಲ್ಲ ಫ್ರೆಂಡ್ಸ್. ನಮ್ಮ ಕ್ಲೋಸ್ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಯಾರಿದ್ದೀವಲ್ಲ, ಸೊ ಅವ್ರನ್ನ ಮಾತ್ರ ಕರಿತಿರೋದು. ಆ್ಯಂಡ್ ಇಷ್ಟು ಅಂತ ನಾವು ಅಲ್ಲಿ ಹೋಟೆಲವ್ರು ಕೂಡ ಲೆಕ್ಕ ಕೊಡಬೇಕಲ್ಲ. ಓಕೆ, ನಮ್ಗೆ ಇಷ್ಟು ಜನ ಬರ್ತಾರೆ, ಒಂದು 20-30 ಜನ ಬಫರ್ ಇಡಿ ಸಪೋಸ್ ಏನಾದರೂ. ಸೊ ಲಿಸ್ಟ್ ಎಲ್ಲ ಹಾಕಾದ್ಮೇಲೆ ಕೇಕ್ ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡಬೇಕಿತ್ತು, ಮತ್ತು ಊಟದವ್ರ ಹತ್ರ ಹೋಗ್ಬಿಟ್ಟು ಮಾತಾಡಬೇಕಿತ್ತು, ಮತ್ತು ಡೆಕೋರೇಷನ್ಸ್ ಅವ್ರು ಕೂಡ ಕರೆದಿದ್ರು, ಸೊ ಅವ್ರ ಹತ್ರ ಕೂಡ ಹೋಗಬೇಕಿತ್ತು. ಸೊ ಇಷ್ಟೆಲ್ಲ ಓಕೆ ಫ್ರೆಂಡ್ಸ್, ಇವಾಗ ನಾವು ಪಾರ್ಟಿ ಹಾಲಿಗೆ ಬಂದಿದ್ದೀವಿ. ನಾನು ಹೇಳಿದ್ನಲ್ಲ, ನಾವು ಅಡುಗೆ ಇದೆಲ್ಲ ಫುಲ್ ಕನ್ಫರ್ಮ್ ಮಾಡಬೇಕಿತ್ತು, ಎಷ್ಟು ಜನ ಬರ್ತಾರೆ, ಏನೆಲ್ಲ ವೆರೈಟೀಸ್ ಅಂತ. ಸೊ ಅದನ್ನೇ ಇವಾಗ ಲಿಸ್ಟ್ ಹಾಕ್ತಾ ಇದ್ದಾರೆ, ನೋಡ್ಬೋದು ನೀವು. ಸೊ ತುಂಬ ದೊಡ್ಡ ಲಿಸ್ಟ್ ಕೊಟ್ಟಿದ್ರು, ತುಂಬಾ ಆಪ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು, ವೆಜ್ ಹಾಗೂ ನಾನ್ ವೆಜ್ಜಲ್ಲಿ. ಸೊ ಅದೆಲ್ಲ ಕನ್ಫರ್ಮೇಷನ್ ಆದಮೇಲೆ ಮತ್ತೆ ಇವಾಗ ನಾವು ನಮ್ಮ ಮನೆಗೆ ಬಂದ್ವಿ, ಅಂದರೆ ಅತ್ತೆ ಮನೆಗೆ ಬಂದ್ವಿ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ನೋಡ್ಬೋದು ನಮ್ಮ ಅತ್ತೆಯಲ್ಲಿ ಪೂಜೆ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಅದ್ರ ಜೊತೆ ಪ್ರಸಾದನೇ ಆಗಿರಲಿ, ಹಣ್ಣು ಕಾಯಿ ಎಲ್ಲನೂ ಕಂಪ್ಲೀಟಾಗಿ ಇಟ್ಟಿದ್ದಾರೆ ದೇವರಿಗೆ ಅಂತ. ಆ್ಯಂಡ್ ಇದು ಬಂದು ನಮ್ಮ ಮನೆ ಹತ್ರ ಕೂರಿಸಿರೋ ಗಣೇಶ. ಸೊ ತುಂಬಾ ಖುಷಿ ಆಯಿತು. ಬಟ್ ಏನಪ್ಪ ಅಂದರೆ ಗಣೇಶ ಹಬ್ಬದ ದಿವಸ ನಾವು ಮನೇಲಿ ಇರಲಿಲ್ಲ, ನಮ್ಮ ಅತ್ತೆ ಅವರೆಲ್ಲ ಟ್ರಿಪ್ ಹೋಗಿದ್ರು. ಆ್ಯಂಡ್ ನಾನು ನಮ್ಮಪ್ಪ ಅಂದರೆ ಮಮ್ಮಿ ಮನೆಗೆ ಹೋಗಿದ್ದೆ. ಬಿಕಾಸ್ ಮನೇಲಿ ಯಾರೂ ಇರಲಿಲ್ವಲ್ಲ, ಇನ್ನೇನು ಅಂದರೆ ಇಲ್ಲಿ ಕೂಡ ನಾವು ಮನೇಲಿ ಕೂಡ ನಾವು ಹಬ್ಬ ಆಚರಿಸಲ್ಲ ಅಂದ್ಕೊಂಡು ಅಮ್ಮನ ಮನೆಗೆ ಹೊಟ್ಟೋಗ್ಬಿಟ್ಟಿದೆ. ಸೊ ಇಲ್ಲಿ ನೋಡ್ಬೋದು ನಮ್ಮ ಗಣೇಶ, ಇದು ಬಂದು ಪಾಂಡುರಂಗ ಗಣೇಶ ಅಂತ ಫ್ರೆಂಡ್ಸ್. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮ ಗಣೇಶ. ಒಂಥರ ಡೆಕೋರೇಷನೇ ಆಗಿರಲಿ, ಪೂಜೆಗಳಾಗಿರಲಿ ತುಂಬಾ ಚೆನ್ನಾಗಿ ಮಾಡಿದರು. ಆ್ಯಂಡ್ ಇದೆಲ್ಲ ಮಾಡಿದ್ದು ಬಂದು ನಮ್ಮ ಅಣ್ಣ ತಮ್ಮದಿರೇ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ನಾವು ಕ್ಲೋಸ್ ರಿಲೇಟಿವ್ಸೇನೆ. ಸೊ ಎಲ್ಲ ಸೇರ್ಕೊಂಡು ಮಾಡಿರೋಂಥದ್ದು ಅವರು. ಸೊ ತುಂಬಾ ಖುಷಿ ಆಯಿತು. ಪಾಪ ಹುಡುಗರೆಲ್ಲ ಫುಲ್ ಎಷ್ಟು ದಿವಸದಿಂದಾನು ಪಾಪ ಎಫರ್ಟ್ಸ್ ಎಲ್ಲ ಹಾಕಿ ಈ ಒಂದು ಫೈನಲ್ ಆಗಿ ಗಣೇಶನ ಕೂರಿಸಿದ್ರು. ಸೊ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಗಣೇಶನ ಕೂರಿಸಿದ್ರಲ್ಲ, ಸೊ ಇದಾದಮೇಲೆ ನೆಕ್ಸ್ಟ್ ಡೇ ಬಂದು ತುಂಬ ಇದು ಏನಂತಾರೆ ಗೇಮ್ಸ್ ಎಲ್ಲ ಇಟ್ಟಿದ್ರಂತೆ. ನನಗೆ ಅದು ಗೊತ್ತೇ ಇಲ್ಲ, ನನಗೆ ಬರೀ ರಂಗೋಲಿ ಒಂದೇ ಗೊತ್ತಿದ್ದು. ಸೊ ರಂಗೋಲಿ ಗೇಮು ಮತ್ತು ಅಂದರೆ ಈ ಥರ ಕಾಂಪಿಟೇಷನ್ ಸೊ ತುಂಬ ಕಾಂಪಿಟೇಷನ್ಸ್ ಇಟ್ಟಿದ್ರಂತೆ. ಸೊ ರಂಗೋಲಿ ಕಾಂಪಿಟೇಷನು ಮತ್ತು ಇದು ಸ್ಪೂನ್ ಆ್ಯಂಡ್ ಏನಂತಾರೆ ಅದೇನೋ ತುಂಬ ಗೇಮ್ಸ್ ಎಲ್ಲ ಇಟ್ಟಿದ್ರು. ಬಿಕಾಸ್ ನಮ್ಮ ಏರಿಯಾದಲ್ಲಿ ಎಲ್ಲ ನಮ್ಮ ಈ ಒಂದು ರೋಡಲ್ಲಿ ತುಂಬ ಜನ ಮಕ್ಕಳಿದ್ದಾರೆ. ಸೊ ಎಲ್ಲ ಇಟ್ಟಿದ್ರಂತೆ. ಬಟ್ ಅದೆಲ್ಲ ಮಿಸ್ ಆಗೋಯ್ತು, ಇರಬೇಕಿತ್ತು ನಾನು, ಚೆನ್ನಾಗಿರೋದು. ಮೇ ಬಿ ನೆಕ್ಸ್ಟ್ ಇಯರ್ ಇರ್ತೀನಿ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಸೊ ತುಂಬಾ ಖುಷಿ ಆಯಿತು, ಒಂಥರ ಸೆಲೆಬ್ರೇಷನ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಪಾಂಡುರಂಗ ಗಣೇಶ, ಗೌರಮ್ಮ ನೋಡಿ, ನಮ್ಮ ಗೌರಮ್ಮ ಎಷ್ಟು ಚೆನ್ನಾಗಿದ್ದಾರೆ. ಗೌರಮ್ಮ ಏನ್ ಚೆನ್ನಾಗಿ ಕಳೆ ಇದೆ ನೋಡಿ. ಗೌರಮ್ಮನ ತಲೆ ಕೂದಲಿಂದ ಕಿರೀಟದಿಂದ ಅಮ್ಮನ್ಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಮ್ಮನ್ ನೋಡಕ್ಕೆ ಆನಂದ. ಖುಷಿ ಆಗ್ತಾ ಇದೆ. ನಮಸ್ಕಾರ ಗಣೇಶ. ಮಾಮಿ ನಮಸ್ತೆ ಮಾಡಮ್ಮ. ನೋಡ್ಬೋದು ನಮ್ಮ ಅತ್ತೆ ದೇವರಿಗೆ ಅಂತ ಪ್ರಸಾದನ ನೈವೇದ್ಯ ಅಲ್ವಾ ಆಂಟಿ? ನೈವೇದ್ಯ ಇಟ್ಟಿದ್ದಾರೆ. ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು, ಮತ್ತೆ ಉಸ್ಲಿ ಅಂತಾರ ಅದನ್ನ. ಸೊ ಇದು ನಮ್ಮ ದೇವ್ರ ಮನೆ ಸ್ವೀಟ್ ಪೊಂಗಲ್ ಹಾಗೂ ಕಾಳುಸ್ಲಿ, ಅಂದ್ರೆ ಗಣೇಶ ಹಬ್ಬಕ್ಕೆ ಅಂತ ಇವತ್ತು ಲಾಸ್ಟ್ ತೆಗೆದ್ ಬಿಡ್ತಾರೆ. ಸೊ ಇಟ್ಟಿದ್ದಾರೆ ಇಲ್ಲಿ ಆಂಟಿ. ಆಯ್ತಾ? ಖುಷಿ ಆಯ್ತು. ಎಲ್ಲ ಪೂಜೆ ಆಯ್ತು. 5 ದಿವಸ ಹೋಗಿದೆ ಗೊತ್ತಾಗಿಲ್ಲ. ನಾವು ಗಣೇಶ ಹಬ್ಬದ ದಿವಸ ಟ್ರಿಪ್ ಹೋಗಿದ್ವಿ. ಇದು ಮುರುಡೇಶ್ವರ, ಕೊಲ್ಲೂರು ಮೂಕಾಂಬಿಕೆ ಮತ್ತು ಮುಡುಪಿ ಕೃಷ್ಣ ಎಲ್ಲ ನೋಡ್ಕೊಂಡು ಮತ್ತೆ ಅಲ್ಲಿ ಗಣಪತಿ ಮತ್ತೆ ದುರ್ಗಾದೇವಿ ಅಂತೆ. ದುರ್ಗಾದೇವಿ ಯಾವ ದೇವಸ್ಥಾನ ದರ್ಶನ ಚೆನ್ನಾಗಾಯ್ತು. ದರ್ಶನ. ಮಳೆ ಅಂತೆ ಆ ಕಡೆ? ಮಳೆ ತುಂಬಾ ಮಳೆ. ಉಡುಪಿಲಂತೂ ಸುರಿತಾ ಇದೆ ಮಳೆ. ಹೌದಾ? ಅಷ್ಟು ಸುರಿತಾ ಇತ್ತು. ಈಗ ಗಣಪತಿಗೂ ಪೂಜೆ ಕೊಡ್ಬೇಕಾಯ್ತು ಇವತ್ತು. ನಾನು ನೆನ್ನೆ ಕೊಡೋಣ ಅಂತ ಇದ್ದೆ. ಸರಿ ಬಿಡು 5 ದಿವಸ ಕೊಡೋಣ ಅಂದ್ಬಿಟ್ಟು ನಾನು ಮನೇಲಿ ಪೂಜೆ ಮಾಡಿ ನೋಡಿ ವರ ಕೊಟ್ಬಿಟ್ಟೈತೆ ಅವಾಗ ಲಕ್ಷ್ಮೀ ಮೇಲಿಂದ. ಹೌದಾ? ವರ ಕೊಟ್ಟಾಗೋಗ್ಬಿಟ್ಟದೆ ನೋಡಲ್ಲಿ ಇಟ್ಟಿದ್ದೆ. ಇದಾಯ್ತು ಸಾವಂತಿಗೆ ಹೂವ ಸರಿ ಅಂದ್ಬಿಟ್ಟು ಪೂಜೆ ಮುಗಿಸಿ ಇವಾಗ ನಮ್ ಸೊಸೆಗೆ ಹೇಳ್ತಾ ಇದ್ದೀನಿ, ನಡಿಯಮ್ಮ ನೀನ್ ವಿಡಿಯೋ ಮಾಡ್ತಾ ಇದೀಯಾ, ಸರಿ ತಿಂತಾ ಇಲ್ಲ ವಿಡಿಯೋ ಬರ್ತಡೇ ಇರೋದ್ ಇರ್ಲಿ, ಎಲ್ರಿಗೂ ಖುಷಿ ಆಗ್ಬಿಡದೆ ನಮ್ ಲಕ್ಷ್ಮಿಗೆ. ತಿಂಡಿನೂ ಬೇಡ ಊಟನೂ ಬೇಡ, ಓಡಾಡ್ತಾನೆ ಅವ್ರಿಗೆ ಬೆಳಗ್ಗೆಯಿಂದ. ಮೊಮ್ಮಗಂದೆಲ್ಲ ರೆಡಿ ಆದ್ರೂ ಅವ್ರು ರೆಡಿ ಆಗಿಲ್ಲ. ಅದಕ್ಕೆ ದೇವ್ರ ಪ್ರಸಾದ ಬೇರೆ ಪೂಜೆ ಮಾಡ್ಬೇಕಾಯ್ತು. ಉಪ್ಪಿ ಪ್ರಸಾದ ಮತ್ತು ಕೊಲ್ಲೂರು ಮುಖಾಮಿಗೆ ಪ್ರಸಾದ ಎಲ್ಲ ಇಟ್ಟು ಪ್ರಸಾದ ನೋಡಿ ತೀರ್ಥ ಸಮೇತ ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದೀರಿ. ಪೂಜೆ ಎಲ್ಲ ಆಯ್ತು. ಇವಾಗ ಅಲ್ಲಿ ದೇವ್ರಿಗೆ ಪ್ರಸಾದ ಕೊಟ್ಟು ಬಂದಿದ್ದೀನಿ. 500 ಬರ್ತಾರಂತೆ, ಅದಕ್ಕೆ 500 ಕಡೆಯಿಂದ ಪೂಜೆ.
ಐನೂರು ಕಡೆಲ್ಲ ಪೂಜೆ ಮಾಡಿ ಪ್ರಸಾದ ಎಲ್ಲ ಕೊಟ್ಟಿದ್ದೀವಿ. ನೆಕ್ಸ್ಟ್ ಮೊಮ್ಮಗನ್ ಬರ್ಡೇ ಆಂಟಿ ಹೆಂಗ್ ಅನ್ಸ್ತೈತೆ ಹೇಳಿದ್ರೆ ಎಲ್ರಿಗೂ? ಬರ್ಡೇ ಎಲ್ರು ಬನ್ನಿ, ನಾವ್ ಯಾರು ವಿಶ್ ಮಾಡಿದಿರೋ ಎಲ್ರು ಬನ್ನಿ. ಎಲ್ಲಾ ಸಬ್ಸ್ಕ್ರೈಬರ್ನೆಲ್ಲ ಕರೆಯಕ್ ಆಗ್ತಾ ಇಲ್ಲ. ಮತ್ತೆ ಉಡುಪಿಲಿ ಒಬ್ರು ನೋಡ್ಬಿಟ್ಟು ನಾವು ಸುಧಾ ಅಂತ ಅವ್ರ ಹೆಸರು, ಇಬ್ರು ಗಂಡ್ ಮಕ್ಳು ನೋಡ್ಬಿಟ್ಟು ಅವ್ರು ತುಂಬಾ ಖುಷಿ ಆಯ್ತು. ಅಂಕಲ್ ನ ಕಂಡಿಡ್ಬಿಟ್ರಂತೆ ಫಸ್ಟ್. ಸಾಮಾನ್ಯ ಅಂಕಲ್ ನ ಕಂಡಿಡಿತಾರೆ. ಅಂಕಲ್ ಬಂದ ನೋಡ್ಬಿಟ್ಟು ಅಂಕಲ್ ನ ನೋಡ್ಬಿಟ್ಟು ಅವರು ಖುಷಿ ಆಯ್ತಂತೆ. ಅವ್ರು ಅಂಕಲ್ ನೋಡಿದ ತಕ್ಷಣ ಖುಷಿ ಆಯ್ತಂತೆ. ಅವ್ರು ಅಂಕಲ್ ನ ನೋಡಿ ಖುಷಿ ಆಯ್ತಂತೆ. ಆಮೇಲೆ ಅಂಕಲ್ ನೋಡ್ದ ಆಂಟಿ ಅಂತ ಹೇಳ್ಬಿಟ್ಟು ಮೊಮ್ಮಗ ಗಲಾಟೆ ಮಾಡ್ತಾನ ತುಂಟಾನ, ನಿಮ್ಮ ಮೊಮ್ಮಗ ನೋಡಿದ್ರೆ ನಮ್ಗೆ ಖುಷಿ ಆಗುತ್ತೆ. ಆಮೇಲೆ ಕೃಷ್ಣಂದೆಲ್ಲ ಹಾಕಿದ್ದಂತೆ ನೋಡ್ದೋಗದೆ ಬಾಗಣ ಕೊಡೋದ್ ನೋಡ್ವಿ. ತುಂಬಾ ಖುಷಿ ಆಗ್ತಿದೆ ಆಂಟಿ ಅಂದ್ರು. ಇವತ್ತು ನೀವು ನೋಡ್ಬೋದು ಆಂಟಿ ಪಾಪುಗೆ ಈ ತರ ಒಂದು ಕಪ್ನ ಇಟ್ಟಿದ್ದಾರೆ. ಫಸ್ಟ್ ಟೈಮ್ ಎಷ್ಟು ಚೆನ್ನಾಗಿತ್ತು. ಈಗ ಸ್ವಲ್ಪ ಇಲ್ಲ, ಬೆಳಕಿನ್ನು ಡಾರ್ಕ್ ಆಗಿತ್ತು, ಚೆನ್ನಾಗಿತ್ತು, ಲೈಟ್ ಆಗ್ಬಿಟ್ಟಿದೆ ನೋಡಿ. ಫುಲ್ ಸ್ನಾನ ಮಾಡಿ ತಾತ ಅಜ್ಜಿ ಇಬ್ರು ಸ್ನಾನ ಮಾಡ್ಸೋದು. ತಾತ ಇಟ್ಕೊಳ್ಳೋದು, ಅಜ್ಜಿ ಸ್ನಾನ ಮಾಡ್ಸೋದು. ಸ್ನಾನ ಮಾಡ್ಸೋ ಹೋಗ್ತ ಗಲಾಟೆ. ತಲೆಗೆ ಎಣ್ಣೆ ಹಚ್ಚಿದ್ವಲ್ಲ, ಸ್ನಾನ ಮಾಡಿ ಮಲಗಿದ್ನಮ್ಮ ಒಂದ್ ಅರ್ಧ ಗಂಟೆ 20 ನಿಮಿಷ ಅಷ್ಟೇ. ಗಣೇಶ ಜೇಜಿ ಮಾಡು, ಜೇಜಿ ಮಾಡು. ಎಲ್ರು ಬನ್ನಿ ನನ್ ಬರ್ಡೇಗೆ ಅಂತ ಹೇಳಿ. ಎಲ್ರು ಬನ್ನಿ, ಎಲ್ರು ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ರು ಖಂಡಿತ. ನಾವ್ ಎಲ್ದಿವ್ರಿಗೆಲ್ಲ ಖಂಡಿತ ಮಿಸ್ ಮಾಡ್ದಂಗ್ ಬನ್ನಿ. ನಮ್ಮ ಮೊಮ್ಮಗಂಗೆ ಆಶೀರ್ವಾದ ಮಾಡಿ. ಹೌದು, ನಮ್ಮ ಮೊಮ್ಮಗಂಗೆ ಆಯುಸು ಆರೋಗ್ಯ ಐಶ್ವರ್ಯ ವಿದ್ಯಾ ಬುದ್ಧಿ ಎಲ್ಲಾ ಕೊಡ್ಲಿ ಆ ಭಗವಂತ. ನನ್ನ ಆರೈಕೆ. ನೀವು ಬಂದು ನಿಮ್ಮ ಮೊಮ್ಮಗ ಅನ್ಕೊಂಡು ಆಶೀರ್ವಾದ ಮಾಡಿ ಮಗು ಅಂತ. ನಮಗೂ ಖುಷಿ ಆಗುತ್ತೆ. ಎಲ್ರು ಬನ್ನಿ, ಮಿಸ್ ಮಾಡ್ಬೇಡಿ. ನಮಗೂ ಖುಷಿ ಪಡಿಸಿ, ಸಂತೋಷ ಆಗ್ಬೇಕು. ಸೊ ಇದು ಬಂದು ಕೊನೆ ದಿವಸ ಫ್ರೆಂಡ್ಸ್. ಇವಾಗ ಇನ್ನೇನು ಸ್ವಲ್ಪ ಟೈಮಲ್ಲಿ ವಿಸರ್ಜನೆ ಮಾಡ್ತಾರೆ ಗಣೇಶಂಗೆ. ತುಂಬಾ ಬೇಜಾರಾಗ್ತಾ ಇತ್ತು. ಅಂದರೆ ಖುಷಿನೂ ಇತ್ತು ಗಣೇಶ ಗಣಪ ಇದ್ದಾರೆ ಅಂತ. ಬಟ್ ಇನ್ನೇನು ಕಳಿಸ್ಬೇಕಾದ್ರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಅಲ್ವಾ. ಆ್ಯಂಡ್ ಬಟ್ ನಿಜವಾಗ್ಲೂ ನಮ್ಮ ಹುಡುಗರು ಏನಿದ್ದಾರಲ್ಲ, ಸೊ ಎಲ್ಲ ನನಗೆ ಅಣ್ಣ ತಮ್ಮದಿರೇ ಆಗಬೇಕು. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಗಣೇಶ ಹಬ್ಬನ ಮಾಡಿದ್ರು. ತುಂಬಾ ಖುಷಿ ಆಯಿತು. ಅಣ್ಣನ ಎಲ್ಲನೂ ಇಟ್ಟಿದ್ರು. ಸೊ ಅಂದರೆ ತುಂಬ ಕ್ಲಿಪ್ಪಿಂಗ್ಸ್ ಇತ್ತು ಆ್ಯಡ್ ಮಾಡೋಕ್ಕೆ. ಬಟ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನನ್ನ ಕೈಗಿನ್ನೂ ಸಿಕ್ಕಿಲ್ಲ. ನಾನು ಆ್ಯಡ್ ಮಾಡುವೆ. ಗೇಮ್ಸ್ ಎಲ್ಲ ಆಡಿದಂತೆ ಎಲ್ಲನೂ ಇತ್ತು. ಒಂಥರ ಫನ್ ವೇಲಿ ಸೆಲೆಬ್ರೇಟ್ ಮಾಡಿದ್ರು ಅಂತಾನೆ ಹೇಳ್ಬೋದು ಗಣೇಶಂಗೆ. ಲೈಕ್ ಚಿಕ್ಕ ಮಕ್ಕಳಿಂದನೂ ಒಂಥರ ದೊಡ್ಡವ್ರ ಹಿರಿಯರವರೆಗೂ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನಿಜವಾಗ್ಲೂ ವಿಡಿಯೋ ಮುಖಾಂತರ ಇವ್ರಿಗೆಲ್ಲರೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಅವರ ಈ ಒಂದು ಎಫರ್ಟ್ಸ್ಗೆ ಆ್ಯಂಡ್ ಎಲ್ಲದಕ್ಕೂ. ಆ್ಯಂಡ್ ಇವಾಗ ಈ ನಮ್ಮ ಗಣೇಶಂಗೆಲ್ಲ ಕರ್ಕೊಂಡು ಹೋಗ್ತಾರೆ. ನಿಜವಾಗ್ಲೂ ನಾವು ಬಾಂಬೆಲಿ ಇರಬೇಕಾದ್ರೆ ನಾವು ಒಂದು 5 ವರ್ಷ ತನಕನೂ ಗಣೇಶನ ಕೂರಿಸಿದ್ದೀವಿ. ಅದಾದಮೇಲೆ ಕೂರ್ಸೋಕ್ಕಾಗಿಲ್ಲ. ಬಟ್ ಕಳಿಸ್ಬೇಕಾದ್ರೆ ಎಲ್ಲ ತುಂಬಾ ಅಳುನೇ ಬರುತ್ತೆ. ಅದೇನೋ ಗೊತ್ತಿಲ್ಲ, ಮನ್ಸಕ್ಕೆಲ್ಲ ತುಂಬ ದುಃಖ ಆಗುತ್ತೆ. ಇನ್ನೇನು ಗಣೇಶ ಹಬ್ಬ ಹೋಗ್ತಾನಲ್ಲ, ಗಣಪ ಹೋಗ್ತಾನಲ್ಲ, ಬೇಗ ಬಾ ಆ ಥರ. ಲಕ್ಷ್ಮೀ ರಮಣ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ, ನಮಃ ಪಾರ್ವತಿ ಪತಯೇ, ನಮಃ ಪಾರ್ವತಿ ಪತಯೇ, ನಮಃ ಪಾರ್ವತಿ ಪತಯೇ. ಹಾಕಿಲ್ಲ ಒಬ್ಬೊಬ್ಬರೇ ಹೋಗಿ
ಓಕೆ ಫ್ರೆಂಡ್ಸ್, ಸೊ ಇವರೇ ಎಲ್ಲ ಸೇರ್ಕೊಂಡು ಮಾಡಿರೋಂಥ ಗಣೇಶ ಹಬ್ಬ. ಲೈಕ್ ಇವರಿಂದ ನಾವು ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಂಗಾಯ್ತು ಅಂತಲೇ ಹೇಳ್ಬೋದು. ಸೊ ಆಲ್ ಥ್ಯಾಂಕ್ಸ್ ಟು ದೆಮ್. ಇವಾಗ ಗಣಪನ ಕರ್ಕೊಂಡು ಹೋಗೋ ಟೈಮ್ ಬಂತು. ನಿಜವಾಗ್ಲೂ ತುಂಬ 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 ಬೇಜಾರಾಯಿತು ಮನಸ್ಸಿಗೆ. ತಂದಾಗ ಎಷ್ಟು ಖುಷಿ ಇತ್ತು ಅಂದರೆ ಗಣೇಶನ ನೋಡಿದಾಗ ಎಷ್ಟು ಖುಷಿ ಇತ್ತು. ಗಣಪನ ಕರ್ಕೊಂಡು ಹೋಗ್ಬೇಕಾದ್ರೆ ಕಣ್ಣಲ್ಲಿ ನೀರೇ ತುಂಬಿತು ಫ್ರೆಂಡ್ಸ್. ನಾನು ನಿಜವಾಗ್ಲೂ ಸುಳ್ಳು ಹೇಳ್ತಾ ಇಲ್ಲ. ಚೆನ್ನಾಗಿತ್ತು ಒಂಥರ. ಮನೆ ಮುಂದೆ ಗಣೇಶ ನೋಡೋಕ್ಕೆ ಒಂಥರ ಖುಷಿನೇ ಆನಂದನೇ ಆಗೋದು. ಇವಾಗೆಲ್ಲ ನನಗೆ ಬೇಜಾರಾಗ್ತಾ ಇದೆ. ನಾನು ಲೈಕ್ ಪೂರ್ತಿ 5 ದಿವಸನೂ ಮನೇಲಿ ಇರಬೇಕಿತ್ತಲ್ಲ, ನಂಗೆ ಹೋಗ್ಬಾರ್ದಿತ್ತು ನಾನು. ಆ ಥರ ಒಂದು ಮನಸ್ಸಿಗೆ ನನಗೆ ಬೇಜಾರಾಯಿತು. ಸೊ ಗಣಪ ನಮ್ಮ ಎಲ್ರಿಗೂ ಸರ್ವರಿಗೂ ಒಳ್ಳೆ ವಿದ್ಯಾ ಬುದ್ಧಿ ಆರೋಗ್ಯ ಕೊಟ್ಟು ಕಾಪಾಡ್ಕೊಂಡು ಬರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಇಂಪಾರ್ಟೆಂಟ್ಲಿ ಎಲ್ಲ ನಮ್ಮ ಹುಡುಗರು ಯಾರೆಲ್ಲ ಗಣೇಶನ ಕೂರಿಸಿದ್ರು, ಎಷ್ಟು ಕಷ್ಟಪಟ್ಟಿದ್ರು, ಲೈಕ್ ಎಷ್ಟೊಂದು ಎಫರ್ಟ್ಸ್ ಇತ್ತು ಫ್ರೆಂಡ್ಸ್. ಆ ಎಫರ್ಟ್ಸ್ ಎಲ್ಲ ಅಂದರೆ ಪ್ರತಿ ವರ್ಷವೂ ಇನ್ನೂ ಚೆನ್ನಾಗಿ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡಲಿ, ಇನ್ನೂ ಧಾಮ್ ಧೂಮಾಗಿ ಮಾಡಲಿ, ದೇವ್ರಿಗೆ ಅವ್ರಿಗೆ ಇನ್ನೂ ಚೆನ್ನಾಗಿ ಒಳ್ಳೆ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ಅಷ್ಟೇ ಫ್ರೆಂಡ್ಸ್. ಇವಾಗ ನಮ್ಮ ಗಣಪ ಹೋಗುವ ಸಮಯ ಬಂತು, ಬಟ್ ಆದಷ್ಟು ಬೇಗ ಬರ್ತಾರೆ. ಆ್ಯಂಡ್ ಅಷ್ಟೇ. ಸೊ ನಿಮ್ಮ ಕಡೆ ನೀವು ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ನಾನು ಹೇಳಿದ್ನಲ್ಲ, ಲೈಕ್ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದುಬಿಟ್ಟು ನಿಮ್ಮ ಮನೆ ಗಣೇಶಂದು ಪಿಕ್ಚರ್ಸ್ ಶೇರ್ ಮಾಡಿ. ನಾನು ಖಂಡಿತವಾಗ್ಲೂ ಅದು ನನ್ನ ಸ್ಟೇಟಸ್ ಎಲ್ಲ ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ಎಸ್, ಇದು ಬಂದು ನಮ್ಮ ಮನೆ ಹತ್ರ ಅಂದರೆ ನಮ್ಮ ಊರು ಗಣೇಶ ಅಂತಲೇ ಹೇಳ್ಬೋದು.
ಸೊ ನಮ್ಮ ಲಡ್ಡುಮ ಕೂಡ ಗಣೇಶ ಹಬ್ಬದಲ್ಲಿ ಡ್ಯಾನ್ಸ್ ಮಾಡ್ದೆ. ನಿಜವಾಗ್ಲೂ ನಂಗೆ ಅದೊಂಥರ ಸಖತ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ಯೂಶ್ವಲಿ ನಾನು ಚಿಕ್ಕ ಹುಡುಗಿ ಇರಬೇಕಾದ್ರೆ ಎಲ್ಲ ಇದೇ ಥರ ಡ್ಯಾನ್ಸ್ ಮಾಡ್ಕೊಂಡು ಇದು ಹೋಗ್ತಾ ಇದ್ವಿ. ಸೊ ಎಲ್ಲ ಫುಲ್ ಒಂಥರ ರಿಫ್ರೆಶ್ ಆಯಿತು ಅಂತಲೇ ಹೇಳ್ಬೋದು. ಫೈನಲಿ ಒಂದು ಲಾಸ್ಟ್ ಟೈಮ್ ಅಂದರೆ ಈ ವರ್ಷದಲ್ಲಿ ಬಾಯಿ ಹೇಳೋ ಸಮಯ ಬಂತು. ಮತ್ತೆ ಬೇಗ ಬಾ ಗಣಪ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಸೊ ಫ್ರೆಂಡ್ಸ್, ಯೂಶ್ವಲಿ ಏನು ಗೊತ್ತಾ, ಲೈಕ್ ಏನಂತಾರೆ, ಏನಾಯಿತು ಅಂದರೆ ಅವತ್ತಿನ ದಿವಸ ನಮ್ಮ ಅತ್ತೆ ಅಕ್ಕ ಹಾಗೂ ಅರುಣ್ ಎಲ್ಲರೂ ಹೋದರು. ಲೈಕ್ ಓಕೆ, ಪೂಜೆ ಎಲ್ಲ ಆಯಿತು, ಒಂದು ಸ್ವಲ್ಪ ಟೈಮ್ ನೋಡಿಕೊಂಡ್ರು ಹೋದರು. ಬಟ್ ನಾನು ಎಂಡ್ವರೆಗೂ ನಮ್ಮ ಗಣಪ ಹೋಗೋವರೆಗೂ ನಾನು ಅಲ್ಲೇ ನಿಂತಿದ್ದೆ. ಇಲ್ಲ, ನಾನು ನೋಡಲೇಬೇಕು ಹೋಗೋದು. ಅರುಣ್ ಕರೆದ್ರು ಬಾ ಹೋಗೋಣ ಮನೆಗೆ ಅಂತ. ಇಲ್ಲ ನಾನು ಫುಲ್ ಕೊನೆವರೆಗೂ ಇದ್ದೆ. ನನಗೆ ಅವರು ಡ್ಯಾನ್ಸ್ ಮಾಡಿ ನೋಡ್ಬಿಟ್ಟು ನಿಜ ನನಗೂ ಡ್ಯಾನ್ಸ್ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಬಟ್ ಯಾರೂ ಹುಡುಗಿಯರು ಇರಲಿಲ್ಲ ಡ್ಯಾನ್ಸ್ ಮಾಡೋಕ್ಕೆ. ಒಂಥರ ನಾನೇ ಒಬ್ಳು ಮಾಡೋ ಒಂಥರ ಆಕ್ವರ್ಡ್ ಅನ್ಸೋದೇನೋ. ಸೊ ಅಷ್ಟೇ ಫ್ರೆಂಡ್ಸ್, ಇವಾಗ ನೋಡಿ ಎಲ್ಲ ಫುಲ್ ಖಾಲಿ ಅನಿಸ್ತೈತೆ. ಒಂಥರ ಬೇಜಾರಾಗ್ತೈತೆ ಇವಾಗ ಇಲ್ಲಿ ನೋಡೋಕ್ಕೆ. ಗಣೇಶ ಹಬ್ಬ ಈ ವರ್ಷ ಆಚರಿಸಿಲ್ಲ. ಗಣೇಶನ್ಗೆ ಪೂಜೆ ಮಾಡಿಸಿದೆ. ಪೂಜೆ ಮಾಡಿಸಿ ಮಕ್ಕಳು ನಾವೆಲ್ಲರೂ ದಾರ ಕಟ್ಕೊತಾ ಇದ್ವಿ. ಅದು ಎಲ್ಲರೂ ಪೂಜೆ ಮಾಡಿ ಅಲ್ಲಿ ಕೊಟ್ಟಿದ್ದಲ್ಲ ಪೂಜೆಗೆ. ಸಖತ್ತ ನಡೀತಲ್ಲ, ಸಖತ್ತ ನಡೀತು. ಓಕೆ ಫ್ರೆಂಡ್ಸ್, ಸೊ ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಸಬ್ಸ್ಕ್ರೈಬ್ ಬರೀ ಲಚ್ಚೂಸ್ ಪ್ರಪಂಚ ಅಲ್ಲ ಫ್ರೆಂಡ್ಸ್, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಸಬ್ಸ್ಕ್ರೈಬ್, ಎಲ್ಲ ಯೂಟ್ಯೂಬರ್ಸ್ಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಿಕಾಸ್ ಏನಂತಾರೆ, ನಾವು ಒಬ್ಬರು ಬೆಳೆಯೋದು ಬೇಡ, ಎಲ್ಲರೂ ಒಟ್ಟಿಗೆ ಬೆಳೆಯೋಣ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.